ಇವೆಲ್ಲ ಒಂದು ಸಾಕಷ್ಟು ಇದ್ದ ಸಂದರ್ಭದಲ್ಲಿ ಈ ರಾಜಕೀಯ ಗೊಂದಲಗಳಿಗೆ ಇವೆಲ್ಲವಕ್ಕೂ ಪರಿಹಾರ ಸಿಗುತ್ತೆ ಸ್ವಾಮೀಜಿ. ಅದು ಯಾವುದೇ ಪಕ್ಷ ಇರ್ಬೋದು ಅಥವಾ ಯಾವುದೇ ಸರ್ಕಾರ ಇರ್ಬೋದು. ಈಗ ಸರ್ಕಾರದಲ್ಲಿ ಗೊಂದಲಗಳು ಈ ರೀತಿ ಇವಕ್ಕೆಲ್ಲವಕ್ಕೂ ಕೂಡ ಒಂದು ಪರಿಹಾರ ಸಿಗುತ್ತಾ ಒಂದು ಧಾರ್ಮಿಕವಾಗಿ ಇದ್ದರೆ ಯಾವುದೇ ರಾಜಕಾರಣಿಗಳು? ಇವತ್ತಿನ ಆಧುನಿಕ ಕಾಲದಲ್ಲಿ ಬಹುಶಃ ರಾಜಕೀಯ ಕ್ಷೇತ್ರ ಅಂತ ಅಷ್ಟೇ ಅಲ್ಲ, ಇವತ್ತು ಧಾರ್ಮಿಕ ಕ್ಷೇತ್ರ ಮೊದಲುಗೊಂಡು ಭಾಳಷ್ಟು ಕಲುಷಿತವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯಕ್ತಿಗಳದಾರು. ಅನಾರೋಗ್ಯಕರ ಸಮಾಜಕ್ಕೆ ಅಡಿಗಲ್ಲನ್ನು ಇಡುವಂಥ ಜನ ಹೆಚ್ಚಾಗ್ತಾ ಇದ್ದಾರೆ. ಬಹುಶಃ ಅಂಥವರಿಗೆ ಧಾರ್ಮಿಕವಾಗಿ ನಾವು ವಿಚಾರ ಮಾಡಿದರೆ ಅವರಿಗೆ ಯಾವುದೇ ರೀತಿಯಾದಂಥ ಸಂಸ್ಕಾರಗಳು ಅವರಿಗೆ ಸಿಕ್ಕಿಲ್ಲ. ಕೇವಲ ಎಲ್ಲದರಲ್ಲಿಯೂ ಕೂಡ ರಾಜಕೀಯ ಮಾಡುವಂಥದ್ದೇ ಅವರ ಗುರಿ. ಮತ್ತು ರಾಜಕೀಯ ಸ್ಥಿರವಾದಂಥದ್ದಲ್ಲ. ಯಾರು ಜನರ ಧ್ವನಿಗೆ ಧ್ವನಿಯಾಗಿ ಜನಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರು ಶ್ರಮಿಸ್ತಾ ಇದ್ದಾರೆ ಅಂಥವರು ಮಾತ್ರ ಜನನಾಯಕರಾಗಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಜಾತಿಗಳ ನಾಯಕರಾಗುವಂಥ ಜನ ಆಗಿದ್ದಾರೆ ಹೊರತು ಎಲ್ಲ ಜಾತಿ ಜನಾಂಗಗಳ ಜನರನ್ನು ಒಂದು ಸಮಾನ ಭಾವನೆಯಿಂದ ಕಂಡು ಅವರೆಲ್ಲರ ಶ್ರೇಯಸ್ಸನ್ನು ಬಯಸುವಂಥ ರಾಜಕಾರಣಿಗಳ ಸಂಖ್ಯೆ ಇತ್ತೀಚೆಗೆ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಅಧಿಕಾರ ಅಂತಸ್ತುಗಳಿದ್ದಾಗ ಇನ್ನೊಬ್ಬರ ಜೊತೆಗೆ ಮಾತನಾಡುವಾಗ ಆ ಮಾತಿನ ಒಂದು ಇತಿಮಿತಿಯನ್ನು ಮೀರಿ ಸೌಜನ್ಯದ ಮಾತು ಇಲ್ಲದೆ ಘರ್ಷಣೆಗೆ ಅವಕಾಶವಾಗುವಂಥ ಮತ್ತು ವಿನಾಕಾರಣ ಗೊಂದಲಕ್ಕೆ ಕಾರಣವಾಗುವಂಥ ಮಾತುಗಳನ್ನು ಮಾತನಾಡುವಂಥವರು ಭಾಳ ಜನ ಇದ್ದಾರೆ. ಮಾತನಾಡುವುದಕ್ಕಿಂತ ಕೆಲಸ ಮಾಡಿ ಯಾರು ತೋರಿಸ್ತಾರೋ ಅಂಥ ರಾಜಕಾರಣಿಗಳು ಯಾವಾಗಲೂ ನಾಯಕರಾಗಿ ಉಳಿಯಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ. ಅಂಥವರಿಂದ ಸಮಾಜದಲ್ಲಿ ರಾಜ್ಯದಲ್ಲಿ ಒಂದು ಸಾಮರಸ್ಯ ಸೌಹಾರ್ದತೆ ಮುಂದುವರಿಸಿಕೊಂಡು ಬರಲಿಕ್ಕೆ ಆ ಶಕ್ತಿ ಸಿಗ್ತಾ ಇದೆ ಹೊರತು ವೈಯಕ್ತಿಕವಾಗಿ ಯಾವುದೇ ಒಂದು ಪಂಗಡ ಪಕ್ಷಗಳನ್ನು ಹಿಡ್ಕೊಂಡು ನಡೆದ್ರೆ ಅಶಾಂತಿ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಹಾಗೆ ಆಗಬಾರ್ದು ಅನ್ನುವಂಥದ್ದೇ ರಂಭಾಪುರಿ ಪೀಠದ ಆಶಯ. ರಾಜಕೀಯದಲ್ಲಿ ಧರ್ಮ ಯಾವಾಗಲೂ ಇರಬೇಕು. ಆದರೆ ಧರ್ಮದಲ್ಲಿ ಮಾತ್ರ ರಾಜಕಾರಣ ಪ್ರವೇಶ ಮಾಡಿದರೆ ಆ ಧರ್ಮದ ಪಾವಿತ್ರ್ಯತೆ ಮತ್ತು ಘನತೆ ಕುಂದು ಉಂಟಾಗ್ತಾಯಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇತ್ತೀಚೆಗೆ ಕೆಲವು ಮಠಾಧೀಶರು ಕೂಡ ಇವತ್ತು ರಾಜಕೀಯ ಮಾತುಗಳನ್ನಾಡಿ ವಾತಾವರಣವನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ಅವರವರ ಕರ್ತವ್ಯಗಳನ್ನು ಸಮಾಜದಲ್ಲಿ ಅವರವರೇ ಮಾಡೋದು ಹೆಚ್ಚು ಶ್ರೇಯಸ್ಕರ. ಧರ್ಮಪೀಠಗಳು ಜನರಿಗೆ ಒಂದು ಧರ್ಮದ ಜ್ಞಾನ ಮತ್ತು ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಾಳುವಂಥ ವಿಚಾರದ ಕಡೆಗೆ ಗಮನ ಕೊಡಬೇಕು. ಮತ್ತು ನಮ್ಮ ರಾಜಕಾರಣಿಗಳು ಜನಹಿತ ಕಾರ್ಯಗಳನ್ನು ಜನರಿಗೆ ಅವಶ್ಯಕವಾದಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರು ಅಭಿವೃದ್ಧಿ ಪಥದತ್ತ ಒಯ್ಯಬೇಕು. ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾರೇ ಆಗಿರಲಿ ರಾಜಕೀಯ ಮಾಡದೆ ಅವುಗಳನ್ನು ಬಲಗೊಳಿಸುವಂಥ ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ರಂಭಾಪುರಿ ಪೀಠದ ಒಂದು ಒಡಲಾಳದ ಆಶಯವಾಗಿದೆ. ಸಿಎಂ ಬದಲಾವಣೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬೇಡ, ರಾಜಕೀಯ ವಿಚಾರ ಬೇಡ. ಇದೀಗ ಮಠಮಾನ್ಯಗಳಿಗೆ ಈ ಸರ್ಕಾರ ಇತ್ತೀಚಿನ ಸರ್ಕಾರ ಸಹಕಾರವನ್ನು ನಿಂತ್ಕೋತಿಲ್ವಾ ಅಂತ ಮಠಮಾನ್ಯಗಳಿಗೆ. ಈಗ ಧರ್ಮಪೀಠಗಳು ರಾಜಕೀಯ ಮಾತಾಡೋದಲ್ಲ ಅಂತೇಳಿ ನಾವು ಒಂಥರ ನಿರ್ಧಾರ ಮಾಡಿಬಿಟ್ಟಿದ್ದೇವೆ. ಅದು ವಾದ ವಿವಾದಕ್ಕೆ ಕಾರಣ ಆಗೋದು. ಈಗ ಆಗುವವರು ಒಳ್ಳೇದು ಅನ್ಬೋದು, ಆಗಲಾರ್ದವರು ಟೀಕೆ ಟಿಪ್ಪಣಿ ಮಾಡ್ತಾರೆ. ಅದಕ್ಕೆ ಧರ್ಮಪೀಠಗಳು ಯಾವಾಗಲೂ ಟೀಕೆಗಳಿಗೆ ಯಾವತ್ತೂ ಅವಕಾಶ ಕೊಡದೆ ಒಂದುಗೂಡಿಸಿ ಸಮಾಜ ಮುನ್ನಡಿಬೇಕು ಅನ್ನೋದು ಆಸೆ ಅಷ್ಟೇ ನಮ್ಮದು.